ವೇದವಾಕ್ಯವನ್ನೆಲ್ಲ ಓದಿದ್ದನ್ನೊಡನೆ ಬೋಧಿಸುವ ಜನರ ವೇದಾಮತಿ ಕೇಳಿಸಿರುವ ಸಾಧುನಿಗೆ ಮಡಲಿಯುವೆನು ಸಾಧುನಿಗೆ ಮಡಲಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೊಳ್ಳುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗೆ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಹಳ ಮೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸುವಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಹಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिने आत्मज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकस्तदा तत्तोपदेशकर्तारं नत्वा भक्तिस्फुरस्वरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೇ ಸಂಧಿಯ 10ನೆಯ ಸೂತ್ರದ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಇಲ್ಲಿಯವರೆಗೂ ಹೇಳ್ತಾ ಬಂದು, ಈ ಜಗತ್ತು ಹೇಗೆ ತೋರ್ತದ ಅಂದ್ರೆ ತಾನಾಗಿ ತೋರ್ಪದು ಜಗವಿದು ದೇಹಾದಿ ತಾನೆಂಬ ಅಧ್ಯಾಸ ಬಲದಿಂದೆ. ನಿನ್ನೆನೆ ಹೇಳಿವರ ಯಾವುದರ ಬಲ ಆಗ್ತದ ಅದರ ನೆನಪಾಗ್ತದ. ಪ್ರಪಂಚ ಸಂಸಾರದ ಬಲ ಆದದಕ್ಕೆ ನಮಗೆ ಯಾವಾಗ ಬೇಕಾವ್ ತೋರ್ತದ, ನಿದ್ದೆಯಲ್ಲಿ ಕೂಡ ಒಂದೊಂದ್ಸಲ ತೋರ್ತದ. ಅದಕ್ಕೇನು ಕಾರಣ ಅಂದ್ರೆ ಅದರ ಬಲ ಅಂತ, ಅದರ ಅಭ್ಯಾಸ ಭಾಳ ಆಗ್ಯದ. ಆ ಕಾರಣದಿಂದ ಈ ಜಗತ್ತು ದೇಹ ನಾನು ನನ್ನಂತ ತೋರ್ತದ ಅಂತ ಹೇಳ್ತಾ ಬಂದು, ಈ 5ನೆಯ ನುಡಿಯಲ್ಲಿ ಇತರೇತರ ಅಧ್ಯಾಸವೆನಿಪದು ತನ್ನೋಳು ಪ್ರಕೃತಿಯ ಆ ಪ್ರಕೃತಿಯೋಳಿರಲು ತಾನು ರತಿಯಿಂದ ಕೇಳು ಇಂದು ಕಾಂತ ಚಂದ್ರಮನ ಸುಪ್ರತಿಬಿಂಬ ಎರಡರ ಹೊಂದಿಕೆಯಂತೆ ಅಂತ ದೃಷ್ಟಾಂತ ಕೊಡ್ತಾರ. ಅಧ್ಯಾಸ ಹೇಗಾಯ್ತು ಅಂದ್ರೆ,
ಎರಡು ವಸ್ತುಗಳವ, ಒಂದು ವಸ್ತುವಿನ ಗುಣ ಬೇರೆ ಅದ, ಇನ್ನೊಂದು ವಸ್ತುವಿನ ಗುಣ ಬೇರೆ ಅದ. ಇರೋದ್ರಿಂದ ಈಗ ಆಕಾಶದಲ್ಲಿ ಚಂದ್ರನ, ಈ ಭೂಮಿಯ ಮೇಲೆ ಚಂದ್ರಕಾಂತ ಶಿಲೆ ಅಂತಿರ್ತದೆ, ಕಲ್ಲದು. ಅದು ಆ ಆಕಾಶದಲ್ಲಿರುವಂತ ಚಂದ್ರನ ಪ್ರತಿಬಿಂಬ ಬಿದ್ದ ತಕ್ಷಣ ಆ ಕಲ್ಲು ಏನ್ ಮಾಡ್ತದ, ತನ್ನ ಆಕಾರ ವಿಶೇಷ ಗುಣವನ್ನ ಆ ಚಂದ್ರನಲ್ಲಿ ಆದೇನೋ ಅನ್ನುವಂಗೆ ಕಾಣಿಸ್ತದೆ. ಚಂದ್ರನಲ್ಲಿ ಆದೇನು ಇಲ್ಲ. ಮತ್ತೆ ಆ ಪ್ರತಿಬಿಂಬ ರೂಪವಾದ ಆಕಾಶದಲ್ಲಿರುವಂತ ಚಂದ್ರನ ಅದನ್ನ ವಿಶೇಷತ್ವವೇನೆಂದ್ರೆ ಶೀತ ಗುಣ ಅಂತ, ತಂಪು. ಆ ತಂಪು ಆ ಕಲ್ಲಿನ ಮೇಲೆ ಆರೋಪ ಆಗ್ತದೆ. ಇವು ಎರಡು ಕೂಡ್ಯಾವೇನು? ಬೇರೆ ಬೇರೆ ಇದ್ರೂ ಕೂಡ ಯಾವ ರೀತಿ ಅನಾತ್ಮ ಆತ್ಮ, ಆತ್ಮನ ಗುಣವೇ ಬೇರೆ, ಅನಾತ್ಮದ ಗುಣವೇ ಬೇರೆ. ಹಾಗಾಗಿ ನಮ್ಮ ಅಭ್ಯಾಸ ಬಲದಿಂದ ಏನಾಗ್ತದಂದ್ರೆ, ಈ ತ್ರಿಗುಣಾತ್ಮಕ ಅಂದ್ರೇನು, ಸತ್ವಗುಣ, ರಜೋಗುಣ, ತಮೋಗುಣ ಬಲದಿಂದ ಅನಾತ್ಮ ದೇಹ ಧರ್ಮಗಳು ಆತ್ಮನಲ್ಲಿ ತೋರ್ತವ, ಆತ್ಮನ ಗುಣ ದೇಹದಲ್ಲಿ ತೋರ್ತದ. ಹಾಗಾಗಿ ಚಂದ್ರನೇ ಬೇರೆ, ಶಿಲೆನೇ ಬೇರೆ. ತೋರಿದರೂ ಕೂಡ ಚಂದ್ರನೇ ಬೇರೆ, ಶಿಲೆನೇ ಬೇರೆ. ಹಾಗಾಗಿ ದೇಹ ನನ್ನಲ್ಲಿ ಅಂತ ತೋರಿದ್ರು ಕೂಡ ನೀನೇ ಬೇರೆ, ದೇಹವೇ ಬೇರೆ. ಈ ರೀತಿ ತನಗೆ ಇಲ್ಲದಂತ ಆತ್ಮನಿಗೆ ಯಾವಿಲ್ಲ, ಕರ್ತೃತ್ವ, ಭೋಕ್ತೃತ್ವ, ಭೋಗ ಇಲ್ಲಲ್ಲ. ಆದರೂ ಕೂಡ ದೇಹ ಅಧ್ಯಾಸದಿಂದ ದೇಹಕ್ಕೆ ಇರುವಂತ ಕರ್ತೃತ್ವ, ಭೋಕ್ತೃತ್ವ ಆತ್ಮನ ಮೇಲೆ ಆರೋಪ ಆಗ್ಯದ ನೋಡಿ, ಅಧ್ಯಾಸ ಆಗ್ಯದ. ಆ ಕಾರಣದಿಂದ ಜಡವಾದ ಅಂತಃಕರಣ ಇದು ಬೇರೆ, ಚೇತನವಾಗಿರತಕ್ಕಂಥ ಆತ್ಮನೇ ಬೇರೆ. ಆತ್ಮನೇ ಜಡವಾದ ದೇಹವೇ ಚೇತನ ಅಂತ ಕಾಣ್ತದ ನಮ್ಗ. ಚೇತನವಾಗಿರುವಂತ ಆತ್ಮನೇ ಜಡ ಅಂತ ಕಾಣ್ತದ ನಮ್ಗ. ಯಾಕೆ ಹಿಂಗ ತೋರ್ತದಂದ್ರೆ, ಪರಸ್ಪರ ಅಧ್ಯಾಸ ಬಲದಿಂದ ಒಬ್ಬರ ಗುಣ ಮತ್ತೊಬ್ಬರಲ್ಲಿ ಆರೋಪ ಮಾಡಿದಂತೆ ವಿನಃ ಇದಕ್ಕ ಅನ್ಯೋನ್ಯ ಅಧ್ಯಾಸ ಅಂತ. ಅನ್ಯೋನ್ಯ ಅಧ್ಯಾಸ ಬೇರೆ ಆಗಿದ್ರು ಕೂಡ ಕೂಡ್ಯಾವೇನಂತ ಅನಿಸ್ತದ. ಈಗ ಆತ್ಮ ಬೇರೆ, ದೇಹ ಬೇರೆ ಅಂತ ಮಹಾತ್ಮರು, ಸಂತರು, ಜ್ಞಾನಿಗಳು, ಅನುಭಾವಿಗಳು ಏನು ವೇದ ಆಗಮಗಳಿಂದ ಬ್ರಹ್ಮಸೂತ್ರ ಆದಿಯಾಗಿ 4 ವೇದಗಳು ಡಂಗೂರ ಸಾರ್ತವ, ನೀನೇ ಬೇರೆ, ದೇಹ ಬೇರೆ ಅಂತ. ಆದರೂ ಕೂಡ ನಮಗ ದೇಹ ಧರ್ಮ ಆತ್ಮನ ಮೇಲೆ ತೋರ್ತಾವಿಲ್ಲ. ಹಾಗಾಗಿ ಇದು ಅಧ್ಯಾಸ ಅಂತಂದ್ರು ವಿನ ಸತ್ಯ ಅಂತ ಹೇಳಿಲ್ಲ. ಮತ್ತು ಇತರ ಅಧ್ಯಾಸವೆನಿಪದು ನೋಡೆ, ತನ್ನೋಳು ಪ್ರಕೃತಿ ತಾನೇ ಪಡೆದು ಕಾಣಿಪದು, ಮತಿವೆಂತೆ ತಿಳಿ ಮಣಿಯೋಳು ವರ್ಣವೆಂತಂತೆ, ಸತಿ ಮಿಥ್ಯ ಅಧ್ಯಾಸವಿಂತಿವು 4. ಈ ರೀತಿ ಸತ್ಯಾಧ್ಯಾಸ, ಮಿಥ್ಯಾಧ್ಯಾಸ, ಅನ್ಯೋನ್ಯ ಅಧ್ಯಾಸ ಅಂತ 4-5 ಪ್ರಕಾರ ಭ್ರಾಂತಿಯನ್ನು ಹೇಳ್ಯಾರ. ಮತಿವಂತೆ ಅಂತ ಕರೆದ್ರು. ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ, ಸತಿ ನೀನೇ ಸುಕೃತಿ ಅಂದಲ್ಲ. ಅದಕ್ಕಾಗಿ ಆ ಬುದ್ಧಿವಂತಳಾದಂತ ಮೈತ್ರಾದೇವಿ ಹೇಳ್ತಾರ, ಬುದ್ಧಿ ಉಳ್ಳಂತ ಮೈತ್ರಿಯೇ ನೋಡು, ಇನ್ನೂ ನಿನಗೆ ಅರ್ಥ ಆಗಲ್ಲ ಅಂದ್ರೆ ಹೇಳ್ತೀನಿ. ತನ್ನೊಳು ಪ್ರಕೃತಿ ತಾನೇ ಪಡೆದು ಕಾಣುವುದು, ನಿನ್ನಲ್ಲಿ ಪ್ರಕೃತಿ ಪ್ರತಿಬಿಂಬಿಸಿ ತಾನೇ ತೋರ್ತದ ಅಂದ್ರೆ ಅದು ನಾಶ ಆಗ್ತದ, ಹೋಗ್ತದ ಅಂತ ಅರ್ಥ. ಹೇಗೆ ಅಂದ್ರೆ
ತಿಳಿ ಮಣಿಯೊಳು ವರ್ಣ ಎಂತು ಅಂತೆ ಶಾಸ್ತ್ರದಲ್ಲಿ ಕೊಟ್ಟಾರ ಸ್ಫಟಿಕ ಮಣಿ ಅಂತ. ಆ ಸ್ಫಟಿಕವು ಏನದ ಅಂದ್ರೆ ಅದರ ಮುಂದ ದೂರ ಒಂದು ಸ್ಫಟಿಕ ಮಣಿ ಅದ, ಗ್ಲಾಸ್ ಅದ, ಅದ್ರ ಮುಂದ ಕೆಂಪು ಬಿಳಿ ಅನಂತ ಬಣ್ಣದ ಹೂವು ಅವ. ಆ ಹೂವುಗಳು ಗ್ಲಾಸಿನ ಒಳಗ ಹೋಗಿ ಇದ್ದಂಗಾವೇನೋ ಅಂತ ಅನಿಸ್ತದ ನೋಡ್ರಿ, ಅನಿಸೋದಿಲ್ಲ? ಆವೇನವು ಇಲ್ಲದಿದ್ದರೂ ಕೂಡ ಹೇಗೆ ಅನಂತ ಅಧ್ಯಾಸದಿಂದ ತ್ರಿಗುಣ ಆತ್ಮಕವಾದ ಅಂತಃಕರಣವು ಸುಖ ದುಃಖ ಮೋಹರೂಪದಿಂದ ಸ್ಫಟಿಕಮಣಿ ಏನದ ಶುಭ್ರ ಅದ, ಕೆಂಪಿಲ್ಲ, ಹಸಿರಿಲ್ಲ, ಬಿಳಿ ಇಲ್ಲ, ಏನಿಲ್ಲ, ಶುಭ್ರವಾದ. ಆದ್ರೂ ಕೂಡ ಇವುಗಳ ಉಪಾದಿಯಿಂದ ಇವೆಲ್ಲ ಅದ್ರಾಗ ಅಂತ ತೋರ್ತದ. ಅದಕ್ಕೆ ಸುಖ ದುಃಖ ಅನ್ನುವಂಥ ಆವಲ್ಲ ನಮಗೆ. ಸುಖ ದುಃಖ ಮೋಹ ಅನಂತ ಇದ್ರೂ ಕೂಡ ಅಲ್ಲಿ ಸಮೀಪ ಇರೋದ್ರಿಂದ, ನಿನ್ನ ಸಮೀಪ ಇರೋದ್ರಿಂದ ಇವುಗಳ ಪ್ರತಿಬಿಂಬ ನಿನ್ನೊಳಗೆ ಬಿದ್ದಂಗಾಗ್ಯದ. ಅವೇನೊಳಗೆ ಹೂವ ಅದಂಗ ಆತ್ಮದ ನಿನ್ನಲ್ಲಿ ತೋರುವುದರಿಂದ ಹೀಗೆ ತೋರ್ತಾವಮ್ಮ. ತೋರಿದ್ರು ಕೂಡ ಇದಕ್ಕೆ ಏಕತರ ಅಧ್ಯಾಸವೆಂದು ಹೇಳುವರು. ಆ ಕಾರಣ ಮಿಥ್ಯಾಧ್ಯಾಸ, ಸತ್ಯಾಧ್ಯಾಸ, ಇತರೇತರ ಅಧ್ಯಾಸ, ಹೀಗೆ ಅರ್ಥಾತ್ ಈ 4 ವಿಧಗಳಾದ ಅಧ್ಯಾಸಗಳು ಅಹಂ ಭ್ರಾಂತಿ ಸ್ವರೂಪ ಆಗ್ಯವಂತ. ಇವು ಭ್ರಾಂತಿ ಸ್ವರೂಪನೇ. ಭ್ರಾಂತಿ ಸ್ವರೂಪ ಅಂದ್ರೆ ಅದೇ ಹಗ್ಗದಲ್ಲಿ ಹಾವು ತೋರಿದಂಗ. ಹೀಗೆ ಆ ತನ್ನ ಸಚ್ಚಿದಾನಂದ ಸ್ವರೂಪವನ್ನ ತಾನು ತಿಳಿಯಲು ಮಿಥ್ಯೆಯಾಗಿರುತ್ತದೆ. ಸ್ಫಟಿಕದ ಮಣಿ ತಿಳಿದ್ಬಿಟ್ರಾಯ್ತು, ಇದ್ರಾಗ ಏನಿಲ್ಲ ಅಂತ ಗೊತ್ತಾಗ್ತು. ಅದೊಂದು ತಗೊಂಬಿಟ್ರೆ ಸಾಕು, ಇವೇನಿರಲಿ ಮುಂದ. ಅದರಂತೆ ಸುಖ ದುಃಖ ಭೋಗ ಭಾಗ್ಯ ಕರ್ತೃತ್ವ ಭೋಕ್ತೃತ್ವ ಈ ಜನನ ಮರಣ ಎಷ್ಟನ ಇರಲಿ, ನಿನ್ನ ಸ್ವರೂಪ ನೀ ತಿಳಿದುಕೊಂಡರೆ ಸಾಕು, ಎಲ್ಲವೂ ಸುಳ್ಳಾಗುತ್ತವೆ. ಎಲ್ಲ ಸುಳ್ಳಾಗ್ತಾವ. ಯಾವಾಗ ಸುಳ್ಳಾಗ್ತಾವ ಅಂದ್ರೆ ನಮ್ಮ ಸ್ವರೂಪವನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆ ಅಹಂ ಭ್ರಾಂತಿ ಮಿಥ್ಯೆಯಾದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಭ್ರಾಂತಿಗಳು ಕೂಡ ಸುಳ್ಳಾಗುತ್ತಾವ. ಭ್ರಾಂತಿ ಅಹಂನಲ್ಲಿ ಅವ, ಅದೇ ಸುಳ್ಳಾದ್ಮೇಲೆ ಬೀಜನೇ ಸುಳ್ಳು ಅಂದ್ರೆ ಬೆಳೆ ಸುಳ್ಳು ಅಂತ ಅರ್ಥ. ಹಾಗಾಗಿ ಆತ್ಮಂಗೆ ದೇಹಾದಿಗಳ ಅಧ್ಯಾಸ ನಿರೂಪಣೆ. ಆತ್ಮನಿಗೆ ಯಾಕೆ ಅಧ್ಯಾಸ ಆಗ್ಯದಂದ್ರೆ ಭ್ರಾಂತಿಯಿಂದ ಆಗ್ಯದ, ಮತ್ತೇನಿಲ್ಲ ಕಾರಣ. ಭ್ರಾಂತಿಯಿಂದ ಸರಿಯಾಗಿ ಕುಂದಿರ್ಲಿಲ್ಲ, ವಿಚಾರ ಮಾಡಲಿಲ್ಲ, ವಿವೇಕ ಬರಲಿಲ್ಲ, ಬಂದರೂ ಕೂಡ ಸರಿಯಾದ ರೀತಿ ಶ್ರವಣ ಮಾಡಲಿಲ್ಲ, ಸರಿಯಾದ ಮನನ ಮಾಡಲಿಲ್ಲ. ಇವೆಲ್ಲ ದೋಷದಿಂದ ನಿನಗಿನ್ನೂ ತೋರ್ತಾವ. ಯಾವಾಗ ನಿನ್ನ ಸ್ವರೂಪ ಪಕ್ಕ ನಿನಗಾತಿಲ್ಲ, ಇವರೆಲ್ಲರೂ ಕಿತ್ಕೊಂಡು ಹೋಗ್ತಾರೆ, ಹೋಗೇ ಬಿಡ್ತಾರ. ಕಾರಣ ಒಬ್ಬ ರಾಜ ಇದ್ದ. ಆ ರಾಜ ಚತುರಂಗ ಬಲ ರಾಜರಿಗೆ. ಅಂತಹ ರಾಜ ಅಡವಿಯಲ್ಲಿ ಬೇಟೆ ಆಡುವಂಥದ್ದು ಅವರ ಒಂದು ಕರ್ತವ್ಯ ಆಗಿತ್ತು. ಮೊದಲ ಕಾಲದಲ್ಲಿ ಚಟಕ್ಕಾಗಿ ಹೋಗ್ತಿದ್ಲ ಬೇಟಾಡಕ. ತಮ್ಮ ರಾಜ್ಯದ ಸುತ್ತಮುತ್ತಲಿರುವಂತಹ ಕ್ರೂರ ಪ್ರಾಣಿಗಳು ತಮ್ಮ ಪ್ರಜೆಗಳಿಗೆ ತೊಂದರೆ ಕೊಡಬಾರದು ಅನ್ನೋ ಉದ್ದೇಶಕ್ಕಾಗಿ ಆ ಮೃಗಗಳನ್ನ ಬೇಟೆ ಆಡ್ತಿದ್ರು. ಯಾಕೆ ಬದುಕಿದ್ರೆ ಉಳಿಸಂಗಿಲ್ಲ ಅಂತ. ಹೀಗಾಗಿ ಒಂದು ದಿನ ರಾಜ ಕುದುರೆಯನ್ನ ಏರಿ ಹೊರಟ. ಹಿಂದುಗಡೆ ಚತುರಂಗ ಬಲ, ಕಾಲಾಳು, ಕುದುರೆಯಾಳು, ಅನಂತ ರೀತಿ ಬಲದಿಂದ ಹೋಗೋದ್ರೊಳಗಾಗಿ ಏನಾಯ್ತು, ಈ ರಾಜನಿಗೆ ಒಂದು ಅಡವಿಯ ಸಮೀಪ ಒಂದು ಕ್ರೂರವಾದ ಮೃಗ ಕಂಡಿತು.
ಅವಾಗ ರಾಜ ಏನು ಮಾಡಿದ, ಮುಂದೆ ನೋಡಿ ಅದ್ರ ಬೆನ್ನು ಹತ್ತಿದ್ ನೋಡು. ಅದ್ರ ಬೆನ್ನು ಹತ್ತಿದಂಗೆಲ್ಲ ಅದು ಮುಂದೆ ಮುಂದೆ ಹೊಡ್ತಿತ್ತು. ರಾಜ ಹಿಂದ ಕುದುರೆ ಓಡಿಸ್ತಾ ಇದ್ದ. ಅಷ್ಟರೊಳಗೆ ಏನಾಯ್ತು, ಆ ಮೃಗ ದೂರ ಆಯ್ತು. ಆ ಅರಣ್ಯ ಇತ್ತಲ್ಲ, ಅರಣ್ಯ ಮಧ್ಯದಲ್ಲಿ ಒಂದು 4 ಜನ ದರೋಡೆಕೋರರು, ಕಳ್ಳರಿದ್ರು. ಅವರು ಅಂತ ಜಾಗ ನೋಡ್ತಾರ ಅವರು. ಅವಾಗ ಬಹಳ ಚಲೋ ಆಯ್ತು, ಇಲ್ಲಿ ಯಾವನೋ ಬರಕತ್ತೇನ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ತಡೆ ಹೊಡೆದ್ರು. ದರೋಡೆಕೋರರು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ರು. ಅವಾಗ ರಾಜ ಹೇಳ್ದ, ಅಲ್ಲೋ ನನ್ನ ಯಾರಂತ ತಿಳ್ಕೊಂಡ್ರೆ ನೀವಂದ, ನನ್ನ ಯಾರಂತ ತಿಳ್ಕೊಂಡ್ರಿ ಗೊತ್ತದಿಲ್ಲ ಅಂದ. ನಿಮ್ಮಂಥವ್ರು ಬಹಳ ಮಂದಿ ನೋಡಿವಿ, ಎಲ್ಲ ಗೊತ್ತದ ಹೇಳಂದ್ರು. ನೀನೇನದ ನಿನ್ನಲ್ಲಿ ಇದ್ದದ್ದೆಲ್ಲ ಕೊಟ್ಟೋಗು, ಹೆಚ್ಚಿಗೆ ಮಾತಾಡುವಂದ್ರು. ಅವಾಗ ಅವ್ರಂದ್ರು, ಹೌದು ಮತ್ತೆ ಬುದ್ಧಿವಂತರು ಇರ್ತಾರ ಅದಾಗನು. ಒಬ್ಬನಂದ, ಹೌದು ನೀ ರಾಜ ಅಂತ ಹೇಳ್ತದಲ್ಲ, ರಾಜನಾದವನು ಹಿಂಗ ಒಂಟಿಯಾಗಿ ಕುದುರೆ ಎತ್ತಿ ಅಡಿವೆ ತಿರುತ್ತಾನೇನು, ಬುದ್ಧಿ ಆದಲ್ಲಿ ನಿನಗೆ ರಾಜ ಅಂತ ಹೇಳಕಂದ ಅವನು. ಹೆಂಗ ಬರ್ಬೇಕಂದ್ರೆ, ರಾಜ ಬರ್ತಾರಂದ್ರೆ ಚತುರಂಗವರ ಸಮೇತವಾಗಿ ಬಹುಪರಾಕಂತ ಬರ್ತಾರ. ಅದನ್ನ ಬಿಟ್ಟು ನೀನು ಒಬ್ಬನೇ ಬಂದಿದ್ದೆ ಅಂದ್ರೆ ನೀ ರಾಜ ಅಲ್ಲ ಅಂದ ಅವನು. ಅವಾಗ ಹಿಂದಕ್ಕೆ ತಿರುಗಿ ನೋಡ್ತಾನ, ಹಿಂದ ಬಂದಂತ ಚತುರಂಗ ಬಲ ಹಿಂದಾಗಿತ್ತು, ಇವನು ಮುಂದಾಗಿತ್ತು. ಹಿಂದ ಮುಂದಾಗಿದ್ನಿಲ್ಲ. ಆವಾಗ ಹಿಂದಕ್ಕೆ ತಿರುಗಿ ನೋಡಿದ್ರಾಗ, ನೋಡು ಅಲ್ಲಿ ಬರ್ತಾ ಇದ್ದವಂದ್ರು. ಆವಾಗ ಯಾವನಿಗೆ ಕಳ್ಳರು ರಾಜ ಅಲ್ಲ ಅಂತಂದಿದ್ರು, ಅದೇ ಕಳ್ಳರು ಹೌದು ನೀನು ರಾಜ ಅಂತ ಹೇಗೆ ಕೈ ಮುಗಿದ್ರು, ಅದೇ ರೀತಿಯಾಗಿ ಇಲ್ಲಿ ಕೂಡ ಆತ್ಮ ರಾಜ ಅಂತ, ಆತ್ಮನೇ ರಾಜ ಇಲ್ಲಿ. ಇವನಲ್ಲಿ ಹಿಂದ ಬರ್ತಕ್ಕಂಥ ಇತರೇತರ ಅನಂತ ಏನಾವಲ್ಲ, ಅವೆಲ್ಲವನ್ನ ಬಿಟ್ಟು ನೋಡಿದಾಗ ನೀನೇ ರಾಜ ಅಂತ ಹೆಂಗ ಒಪ್ಪಿಗೆ ಆಗ್ತದ, ಅದರಂತೆ ಇವೆಲ್ಲ ಬಿಟ್ಟು ನೋಡಿದಾಗ ಒಂಟಿ ಆಗ್ತಾನ, ಇವೆಲ್ಲ ಹಿಡ್ಕೊಂಡು ನೋಡಿದಾಗ ಅವನ ಆತ್ಮ ಸ್ವರೂಪ ಆಗ್ತಾನ. ಇಡಬೇಕು ಪಾರಮಾರ್ಥ ಒಂಟಿ ಆಗ್ಬೇಕು, ಪ್ರಪಂಚದಲ್ಲಿ ಅನಂತ ಆಗ್ಬೇಕು ಅಂದ್ರೆ ಅದು ಪಾರಮಾರ್ಥ ಆಗ್ತದ, ಪ್ರಪಂಚ ಆಗ್ತದ. ಹಾಗಾಗಿ ಈ ಅತ್ಯಂತ ಅಭಾವ ಈ ಜಗವೆಂತೂ ತನ್ನಲ್ಲಿ ಮೃತ್ತಿಗೆಗಳು ತೋರ್ಪ ಘಟದಂತೆ. ಇಲ್ಲಿವರೆಗೆ ಹೇಳಿದ್ರಪ್ಪ, ನನಗೆ ಯಾಕೋ ನಿಶ್ಚಯ ಜ್ಞಾನ ಆಗೋಲ್ತು ಮನಸ್ಸಿಗೆ, ಇನ್ನೂ ಸ್ವಲ್ಪ ನನಗೆ ಅನುಭವಕ್ಕೆ ಬರುವಂಗ ಸರಳವಾಗಿ ಹೇಳ್ರಿ ಅಂತ ಬುದ್ಧಿವಂತಳಾದ ಮೈತ್ರಾದೇವಿ ಕೇಳಿದಾಗ ಯಜ್ಞವೇಕರು ಹೇಳ್ತಾರ ಮುಂದುವರೆದು, ಅತ್ಯಂತ ಅಭಾವ ಅಂದ್ರು. ಅತ್ಯಂತ ಅಭಾವ ಅಂದ್ರೆ ಇಲ್ಲವೇ ಇಲ್ಲ. ಏನಿಲ್ಲ, ಈ ಅಹಂ ಇದು ರೂಪಾತ್ಮಕ ಜಗತ್ತು ತನ್ನಲ್ಲಿ ಇಲ್ಲವೇ ಇಲ್ಲ. ತನ್ನಲ್ಲಿ ಅಂದ್ರೆ ತನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಇದು ಎಂದೂ ಕೂಡ ಆತ್ಮ ಸ್ವರೂಪ ದೇಹ ಜಗತ್ತು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನಲ್ಲಿ ಇದ್ರಲ್ಲ ಆಗದು, ನಿನ್ನಲ್ಲಿ ಇಲ್ಲವೇ ಇಲ್ಲ. ಹೇಗಿಲ್ಲ ಅಂದ್ರೆ ದೃಷ್ಟಾಂತ ಕೊಟ್ರು, ಮೃತ್ತಿಗೆಗಳು ತೋರ್ಪ ಘಟದಂತೆ ಅಂದ್ರು. ಈ ಮೃತ್ತಿಕೆ ಅಂದ್ರೆ ಕೊಡ ಎಲ್ಲಿ ಅದ, ಮಣ್ಣಿನಾಗದಿಲ್ಲ. ಮಣ್ಣೆಲ್ಲಿ ಅದ, ಕೊಡದಾಗ ಅದ. ಕೊಡ ಮಣ್ಣಲ್ಲಿ ಅದ, ಮಣ್ಣು ಕೊಡದಲ್ಲಿ ಅದ. ಅಂದ್ರೆ ಮಣ್ಣಿನಲ್ಲಿ ಕೊಡ ಅನ್ನುವಂಥದ್ದು ಆದೇನು, ಸಾಮಾನ್ಯ ದೃಷ್ಟಿಯಿಂದ ಕೊಡ ಮಣ್ಣಿನಲ್ಲಿ ಅದ, ಮಣ್ಣು ಕೊಡದಲ್ಲಿ ಅದ. ಸಾಮಾನ್ಯ ವಿಚಾರ ಮಾಡಿ ನೋಡಿದಾಗ ಕೊಡ ಅನ್ನುವ ಮಾತೇ ಇಲ್ಲಿಲ್ಲ. ಕೊಡ ಅನ್ನುವುದು ಇಲ್ಲವೇ ಇಲ್ಲ. ಇರೋದು ಯಾವುದು, ಬರೇ ಮಣ್ಣು. ಅದರಂತೆ ವಿಚಾರ ಮಾಡಿ ನೋಡಿದಾಗ ಇರೋದು ಯಾವುದು ಅಂದ್ರೆ ಅದೇ ಬ್ರಹ್ಮ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹಾಗಾಗಿ
ಈ ವಿಶ್ವವಿದು ಪ್ರಾಗ್ಭಾವ ಪ್ರಧ್ವಂಸಾಭಾವ ಇನ್ನ ಇತರೇತರ ಭಾವ ಭಾವೇ ಕೇಳು ಅತ್ಯಂತ ಅಭಾವ ಎಂಬಿ ನಾಲ್ಕು ಭಾವ ಉಳ್ಳದ್ದು ಎಂದು ಅರಿವದು ಅಂತ ಮುಂದೆ ಹೇಳ್ತೀವಿ. ಕೇಳಂದ್ರು ಹೇಗಂದ್ರೆ, ಭಾವೆ ಅಂದ್ರೆ ಒಳ್ಳೆಯ ಸದ್ಭಕ್ತಿ ಸದ್ಭಾವ ಉಳ್ಳಂತ ಮೈತ್ರಿ. ಕೇಳು ಅಂದ್ರೆ ನೀನು ಆಲಿಸು. ಈ ಜಗತ್ತು ಹೇಗಿದೆ ಅಂದ್ರೆ ಪ್ರಾಗ್ಭಾವ ಅಂದ್ರೆ ವಿಚಾರ ಮಾಡಿ ನೋಡು. ಈ ಜಗತ್ತು ದೇಹ ಅನ್ನುವಂಥದ್ದು ಹುಟ್ಟೋದಕ್ಕಿಂತ ಮೊದಲಿಲ್ಲ. ಹುಟ್ಟಿದ ಮೇಲೆ ತೋರ್ತದ, ಹುಟ್ಟೋದಕ್ಕಿಂತ ಮೊದಲಿಲ್ಲ. ಒಂದನೇದು. ಎರಡನೇದು ಪ್ರಧ್ವಂಸ ಭಾವವು, ಇದು ನಾಶ ಆದ್ಮೇಲೆ ಮತ್ತೆ ಇರೋದಿಲ್ಲ. ಇರ್ತದೆ ನಮ್ಮ ದೇಹ, ಸತ್ ಮೇಲೆ ಇರ್ತದೇನ್ರಿ? ಇರೋದಿಲ್ಲ. ಈಗ ಆದ್ಮೇಲೆ ಇದಕ್ಕಿಂತ ಮೊದಲಿತ್ತೇನ್ರಿ? ಅವಾಗೂ ಇಲ್ಲ. ಇನ್ನು ಇತರೇತರ ಭಾವ ಅಂದ್ರೆ ಒಂದರಲ್ಲೇ ಒಂದು ಇಲ್ಲದಿರುವುದು. ಒಂದ್ರಾಗ ಒಂದಾವೆ ನೀವು ಇಲ್ಲ. ಹೀಗಾಗಿ ಜಗತ್ತನ್ನ ಯಾವ ರೀತಿ ವಿಚಾರ ಮಾಡಿದರೂ ನಾಲ್ಕು ರೀತಿಯ ಅಭಾವಗಳಿಂದ ಕೂಡಿರುವ ಕಾರಣ ಇದು ಮಿಥ್ಯೆ ಆಗಿರುವುದು. ಭಾವ ಸ್ವರೂಪ ಅಲ್ಲ, ಇದು ಅಭಾವ ಸ್ವರೂಪ. ಭಾವ ಸ್ವರೂಪ ಆತ್ಮ, ಅಭಾವ ಸ್ವರೂಪ ಈ ದೇಹ ಜಗತ್ತು. ಇದು ಅಭಾವನೆ. ಘಟದಂತೆ ತೋರ್ಕೆಗೆ ಮೊದಲಿಲ್ಲ. ಈ ಜಗತ್ತು ಘಟದಂತೆ ಅಂದ್ರೆ ಕೊಡ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಕೊಡ ಇಲ್ಲ. ಘಟವಿಂತು ಘಟವಾಗಿ ಕೆಟ್ಟ ಬಳಿಕ ಅದಿಲ್ಲ. ಮತ್ತೆ ತೋರಿ ಅದು ನಾಶವಾದಾಗ ಆ ಕೊಡ ಇಲ್ಲ. ಘಟವಲ್ಲವದು ಮೃತ್ತಿಕೆಗೆ ಬೇರೆ ತಾನೊಂದು ಘಟವಿಲ್ಲ, ಅದರಿಂದ ಪುಸಿ ತೋರಿಕೆ ಅಂತ. ಮೃತ್ತಿಕೆಗೆ ಬೇರೆ ತಾನೊಂದು ಘಟವಿಲ್ಲ. ಆ ಕೊಡೋದಕ್ಕಿಂತ ಮತ್ತೊಂದು ಕೊಡ ಬೇರೆ ಆದೇನಲ್ಲಿ ಇದ್ರಾಗಿಲ್ಲ ರೀ ಕೊಡ. ಅಲ್ಲೇನಾದೇನು ಕೊಡ ಅಂದ್ರೆ ಅಲ್ಲೂ ಇಲ್ಲ, ಮೊದಲು ಇಲ್ಲ, ನಂತರ ಇಲ್ಲ. ಅಂದ್ರೆ ಯಾವ ಕಾಲಕ್ಕೆ ನಿನಗೆ ಆದಂತ ನಂಬಿದೆ ಮೂರ್ಖ ಅಂತಿದ್ರು ಅವರು. ಇಷ್ಟು ಅನುಭವಕ್ಕಿದ್ದು ಕೂಡ ಇನ್ನ ಆದಂತಿಲ್ಲ. ಹೆಂಗ್ ತಿಳ್ಕೊಂಡು, ಯಾವ ಸೂತ್ರದಿಂದ ಯಾವ ಅನುಭವದಿಂದ ತಿಳ್ಕೊಂಡೆ ನೀನು? ಇಲ್ಲ. ಅದಕ್ಕೆ ಆದಿ ಅಂತ್ಯಗಳಲ್ಲಿ ಇಲ್ಲದ್ದರಿಂದ ಮಧ್ಯದಲ್ಲಿಯೂ ಘಟವಿಲ್ಲ. ಹುಟ್ಟೋದಕ್ಕಿಂತ ಮೊದಲು ಇಲ್ಲ, ನಂತರ ಇಲ್ಲ, ಮಧ್ಯದಲ್ಲಿ ಇಲ್ಲ. ಅಂದ್ರೆ ಇದು ಅತ್ಯಂತ ಅಭಾವ ಅಂದ್ರೆ ಇಲ್ಲವೇ ಇಲ್ಲ. ಎಲ್ಲೆಲ್ಲ ಹೋದಾಗ ಕೇಳ್ತೀವಿ ನಾವು, ಏನೇನು ಸಾಮಾನು ಬೇಕಾದಾಗ ಅಂಗಡಿ ಮುಂದೆ ಲಿಸ್ಟ್ ಬರೆಯಕ್ಕೆ ಕೇಳ್ತೀವಿ, ಇದು ಬೇಕು, ಇದು ಬೇಕು, ಇದು ಬೇಕು. ಅವ್ರು ಇಲ್ಲ ಅಂತಾರೆ, ಹೌದಿಲ್ಲ? ಇಲ್ಲ ಅಂದಮೇಲೆ ನೋಡಪ್ಪ ಅಂದ್ರೆ ಇಲ್ಲ ಇಲ್ಲ ಅಂದ್ಬಿಡ್ತಾನೆ. ಮತ್ತೆ ಇಲ್ಲವೇ ಇಲ್ಲ ಅಂದಮೇಲೆ ಮತ್ತೆ ಆದ ನೋಡಂತ ಮತ್ತೆ ಕೇಳ್ತಾರೆ. ಅದಿಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಇಷ್ಟಕ್ಕೆಲ್ಲ ನಮಗ್ ಜ್ಞಾನ ಅದ. ಅದಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀವಿ, ಬೇರೆ ಅಂಗಡಿಗೆ ಹೋಗ್ತೀವಿ, ಬೇರೆ ಊರಿಗೆ ಹೋಗ್ತೀವಿ. ಇಲ್ಲಿ ವೇದಶಾಸ್ತ್ರಗಳು ಘಂಟಾನುಘೋಷವಾಗಿ ವೇದಾಂತ ಡಿಂಡಮಿಂದ ಸಾರ್ತವ. ಇದು ಇಲ್ಲ ಇಲ್ಲ, ಅದು ಬ್ರಹ್ಮಸ್ವರೂಪನೇ ಜಗತ್ತಾದಂದು ಕೂಡ ಮತ್ತೆ ಆದೇನು ನೋಡು, ಮತ್ತೆ ಆದೇನು ನೋಡು, ಆದೇನು ನೋಡಿದ್ರೆ ಬಾಯಿ ಮುಚ್ಕೊಂಡು ಮುಂದಕ್ಕೆ ಹೋಗಂತಾರ ಮಹಾತ್ಮನ ಅಂಗಡಿ ಅವನು. ಅದ್ರಂಗೆ ಇಲ್ಲಿ ಜ್ಞಾನಿಗಳು ಬ್ಯಾಸ ಅಂದ್ರೆ ಹೂವು ಕಡೆ ಸುಡುಗಾಡು ಸೇರಂತ. ಏನ್ ಮಾಡಕ್ಕಾಗ್ತದ? ಹಾಗೆ ತೋರುವಲ್ಲಿಯೋ ಇಂತೂ, ತೋರದಲ್ಲಿಯೋ ಇನ್ನೂ, ತೋರಿ ಕೆಟ್ಟಲ್ಲಿಯೋ ಘಟವಿದು, ಬೇರಾಗಿ ಮೃತ್ತಿಕೆ ಎಂದೇ ತೋರದು, ಸದಾ ತೋರುತ್ತಿರ್ಪದು ಮೃದ್ವಿಷಯ ಒಂದೇ ಅಂದ್ರು. ನೀನು ಕೊಡ ತೋರಿದಾಗ ಕೊಡ ತೋರ್ತದಂತಲ್ಲ ಕಾಣ್ತದ್ರಿ, ಅದಕ್ಕೆ ಕೊಡ ಅಂತೀನಿ ಅಂತ. ನಿನಗೆ ಭ್ರಾಂತಿಯಿಂದ ಕೊಡ ಅಂತಿದ್ದಿ, ತೋರಿದ ಅದು ಮಣ್ಣು ರೂಪಾಯಿ ತೋರ್ತದಿಲ್ಲ.
ಆ ಮಣ್ಣು ರೂಪವಾಗಿ ತೋರೋದನ್ನ ನೀ ಕೊಡ ರೂಪವಾಗಿ ನೋಡ್ವಿ, ಯಾರೇನು ಮಾಡ್ತಾರ? ಮಣ್ಣಿಗೆ ಕೊಡ ಅಂತ ನೀನು ಅನ್ಕಂಡಿ ಅಂದ್ರೆ ನೀನು ತೋರಿದಾಗನೂ ಇರೋದದೇ ಮಣ್ಣೆ, ಮತ್ತು ತೂರದಲ್ಲಿಯೂ ಕೊಡವಾಗಿ ತೋರೋದಕ್ಕಿಂತ ಮೊದಲು ಮಣ್ಣೆ ಆದಲ್ಲ. ಮತ್ತೆ ಭೂತಕಾಲದಲ್ಲಿ ಅದು ಒಡೆದು ನಾಶವಾದ ಬಳಿಕ ಏನದ, ಅಲ್ಲೇನು ಬರೀ ಮಣ್ಣು ಅದಲ್ಲ. ಆದರೆ ಕೊಡ ಅನ್ನುವುದು ಮೊದಲು ಇಲ್ಲ, ಮಧ್ಯದಲ್ಲಿಲ್ಲ, ಮತ್ತೆ ನಂತರದಲ್ಲಿ ಇಲ್ಲ. ಮೊದಲು ಮಧ್ಯ ಅಂತ್ಯದಲ್ಲಿ ಇರೋದು ಯಾವುದಾಯ್ತೀಗ? ಮಣ್ಣು. ಮಣ್ಣಾಯ್ತಲ್ಲ. ಅದರಂತೆ ನಿನ್ನಲ್ಲಿ ಸದಾ ಯಾವಾಗಲೂ ಮೃದ್ವಿಷಯ ಒಂದೇ ಹೇಗೆ ಇದೆಯೋ ಅದೇ ರೀತಿ ಮೂರು ಕಾಲದಲ್ಲಿ ನೀನು ಸ್ವರೂಪನೇ ಇದೆ, ನಿನ್ನ ಆತ್ಮನೇ ಇದೆ. ಇವೆಲ್ಲ ತೋರಿ ತೋರಿ ಹೋದ್ರು ಕೂಡ ವಿಚಾರ ಮಾಡಿ ನೋಡು, ನೀನೊಂದೇ ಇರೋದು. ಅದಕ್ಕಾಗಿ ಭ್ರಾಂತಿಯಿಂದ ಕೊಡ ಅಂದಿವಿಲ್ಲ ನಾವು. ಮಣ್ಣಿಗೆ ಕೊಡ ಅಂತ ಅವಿಚಾರದಿಂದ ಕರೆದಿವಿ. ಎಲ್ಲ ಅವಿಚಾರನೆ, ಪ್ರತಿಯೊಂದು ಅವಿಚಾರ. ನಾವು ಕಂಚಿಗೆ ಗಂಟೆ ಅಂತೀವಿ, ಅಲ್ಲಿ ಗಂಟೆ ಆದಲ್ಲಿ ಕಂಚಾದ, ಕಂಚಿಗೆ ಬಾರಿಸಿದ ಡಣ್ಣ ಅಂತದ, ಹೌದಿಲ್ಲ? ಅಲ್ಲಿ ನಾವು ಗಂಟೆಯಲ್ಲಿ ವಾಹನ ನಡೆದ. ಮನೆಯಲ್ಲಿ ನಾವು ಬಾಗಿಲು ಅಂತ ಇಟ್ಟಿವಿ, ತಲಬಾಗಿಲು ಅಂತ ಇಟ್ಟಿವಿ. ಅದು ಏನಂದಿವಿ? ಕಟ್ಟಿಗೆ ಬಾಗಿಲು ಎಂದಂತೆ. ಅದಿರೋದು ಕಟ್ಟಿಗೆ ಅದ. ಯಾವಾಗನ ನೋಡು, ಮಾಡೋದು ಕಟ್ಟಿಗೆ ಅದ, ಮಾಡ ಮೇಲೆ ಕಟ್ಟಿಗೆ ಅದ, ಈಗ ನೋಡೋವು ಕಟ್ಟಿಗೆ ಅದ. ಆದ್ರೆ ನಮ್ಮ ವ್ಯವಹಾರ ನಡೆದದ್ದು ಎಲ್ಲಿ? ಅವಿಚಾರದಿಂದ ಬಾಗಿಲಿ, ಚೌಕಟ್ಟು, ಕದ, ಕುಂಭ ಅಂತ ನಡೆದವಿಲ್ಲ. ಅದರಂತೆ ಇಲ್ಲಿ ಕೂಡ ಇರುವುದು ಆತ್ಮ ಒಂದೇ ಮೂರು ಕಾಲದಲ್ಲಿ ಅಂತ ಹೇಳಿ, ಇಲ್ಲದಕ್ಕೆ ತಾನಿಲ್ಲವದು ಉತ್ಪತ್ತಿ, ಉಳ್ಳದ್ದು ಉಂಟಾಗಿ ಅದಕ್ಕೆ ಮತ್ತೆ ಇಲ್ಲವೆಂದೆಂದು ಜನನ ಹಾನಿಗಳು ಮೃದು ಪಲ್ಲವ ಪಾಣಿ ನಂಬಿದು ಸತ್ಯ ಅಂತ ಮತ್ತೆ ಹೇಳ್ತಾರ. ಮೃದು ಪಲ್ಲವ ಪಾಣಿ ಅಂದ್ರೆ ಕೋಮಲವಾದ ಚಿಗುರು ಎಲೆಗಳಂತೆ ಕೆಂಪಾಗಿ ಕೈಗಳುಳ್ಳ ಮೈತ್ರೇನ್. ಚಿಗುರು ಎಲೆದ ಬಣ್ಣ ಬೇರೆ, ಈ ಎಲೆ ಬಣ್ಣ ಬೇರೆ ಇರ್ತಾವ ನೋಡು. ಅಷ್ಟು ಮೃದುವಾಗಿ ಮೆತ್ತಗಿದ್ದುವಂತ ಕೈ. ಇದನ್ನ ನಂಬಂದ್ರು ಅವರು. ಕಾರಣ ಏನಂದ್ರೆ, ಎಲ್ಲದಕ್ಕಿಂತ ವೇದಾಂತ ಶಾಸ್ತ್ರದಲ್ಲಿ ಶ್ರದ್ಧೆ ಅನ್ನುವುದು, ನಂಬಿಕೆ ಅನ್ನುವುದು ಮಾತ್ರ ಬಹಳ ಶ್ರೇಷ್ಠ ನೋಡ್ರಿ. ಇದು ಇದ್ದಿಲ್ಲ ಅಂದ್ರೆ ನಾವು ಎಷ್ಟು ವರ್ಷ ಕೇಳಿದ್ರು ಅಷ್ಟೇ, ಎಷ್ಟು ವರ್ಷ ಬಿಟ್ಟರು ಅಷ್ಟೇ. ಅವನು ಕೇಳಲಾರ್ದ ಸತ್ತ, ನೀ ಕೇಳಿ ಸತ್ತಿ ಅಷ್ಟೇ. ಸತ್ಯವನ್ನ ಮಾತ್ರ ಅರಿಯಲಿಲ್ಲ ಅಂತ ಅರ್ಥ ಆಗ್ತದೆ. ಮಾಡಿ ಮಾಡಿ ಕೆಟ್ಟದಯ್ಯ, ನೀಡಿ ನೀಡಿ ಕೆಟ್ಟದಯ್ಯ, ನಿಜವಿಲ್ಲ. ಅವನು ಮಾಡಿ ಕೆಟ್ಟ, ಇವನು ನೀಡಿ ಕೆಟ್ಟ. ಅದ್ರಂಗ ಅವನು ಕೇಳಲಾರ್ದ ಸತ್ತೋದ ಕೆಟ್ಟೋದ, ಇವನು ಕೇಳಿ ಕೆಟ್ಟೋದ. ಪ್ರಯೋಜನ ಏನಾಯ್ತು? ಹಾಗಾಗಿ ಇಲ್ಲಿ ಹೇಳ್ತಾರೆ, ಒತ್ತಿ ಒತ್ತಿ ಹೇಳ್ತಾರ, ಈ ನಂಬು ಇದು ಸತ್ಯ. ಯಾಕಂದ್ರೆ ಯಾವಾಗಲೂ ಇರುವಂತ ಸತ್ತಿಗೆ ಉತ್ಪತ್ತಿ ನಾಶಗಳಿಲ್ಲ. ಯಾವಾಗಲೂ ಇರುವಂತ ಸದ್ರೂಪ ಅವಸ್ಥೆ ಏನದ, ಅದಕ್ಕೆ ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಬ್ರಹ್ಮಗೆ ಯಾಕ, ಪರಮಾತ್ಮಗೆ ಯಾಕ ಹುಟ್ಟಿಲ್ಲ ಅಂತಂದ್ರೆ ಯಾವಾಗಲೂ ಇರೋವನು. ಅದಕ್ಕೆ ಅವನು ಉತ್ಪತ್ತಿ ಅಂದ್ರೆ ಹುಟ್ಟು ಇಲ್ಲ, ಮತ್ತೆ ಅವನಿಗೆ ನಾಶ ಇಲ್ಲ. ಎಲ್ಲರಿಗೆ ಹುಟ್ಟು ಸಾವು ಜನನ ಮರಣ ಹೇಳ್ತಾ ಬಂದ್ರಲ್ಲ, ಪರಮಾತ್ಮನಿಗೆ ಅಥವಾ ದೇವರಿಗೆ ಅಥವಾ ಬ್ರಹ್ಮನಿಗೆ ಹುಟ್ಟ್ಯಾನ ಅಂತ ಹೇಳ್ಯಾರೇನು? ಯಾಕೆ ಹೇಳಬಾರ್ದು ಅಂದ್ರೆ ಅವನು ಹುಟ್ಟೇ ಇಲ್ಲಲ್ಲ. ಹುಟ್ಟೇ ಇಲ್ಲ ಅಂದ್ಮೇಲೆ ಸಾವು ಹೆಂಗಾಗ್ತದ? ಹಾಗಾಗಿ ಇರುವುದು ಉಂಟಾಗಿ ಇರತಕ್ಕದ್ದು ಸತ್ತು. ಆದ್ದರಿಂದ ಯಾಕ ಅಂದ್ರೆ ಮಣ್ಣು ಆದಂದ್ರೆ
ಅದು ಕೊಡ ಹುಟ್ಟಿದಂಗೆ ಹುಟ್ಟಿಲ್ಲಲ್ಲ, ಕೊಡಕ್ಕೆ ಆಧಾರವಾಗಿ ಮೊದಲೇ ಆದ, ಕೊಡ ಆದಾಗನಾದ, ಒಡೆದಾಗನಾದ. ಹಾಗಾಗಿ ಇರೋದನ್ನ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಇರೋದು ಮಣ್ಣು ಇಲ್ಲ ಅಂತ ಯಾರು ಹೇಳ್ತಾರೆ? ಕೊಡ ಇಲ್ಲ ಅಂತ ಹೇಳ್ತಾರೆ. ಯಾವ ಜಾಣನ ಬರಲಿ, ಯಾರ ಪಂಡಿತನ ಬರಲಿ, ಕೊಡ ಇಲ್ಲ, ಮಣ್ಣಿನಲ್ಲಿ ಕೊಡ ಇಲ್ಲ ಅಂತ ಹೇಳ್ಬೋದು ವಿನ ಮಣ್ಣಿಲ್ಲ ಅಂತ ಹೇಳಕ್ ಬರ್ತದೇನು? ಅಂದಾಗ ಮಣ್ಣಿಗೆ ಉತ್ಪತ್ತಿ ಇಲ್ಲ, ನಾಶ ಇಲ್ಲ. ಕೊಡಕ್ಕೆ ಉತ್ಪತ್ತಿ ಆದ, ನಾಶ ಆದ ನೋಡ್ರಿ. ಅದರಂತೆ ನಿನ್ನ ಸ್ವರೂಪ ಬ್ರಹ್ಮಸ್ವರೂಪ ಅದ, ಮೂರು ಕಾಲ ಇರುವುದಾದ, ಜಾಗ್ರ, ಸ್ವಪ್ನ, ಸುಸುಪ್ತಿ, ತುರ್ಯಾವಸ್ಥೆಯಲ್ಲಿ ಇದ್ದೇನೆ ಅಂದಾಗ ಇವು ಇಲ್ಲದವೇನಾವ, ಆದಂತ ಹೇಳಂಗಿಲ್ಲ, ಇದ್ದಂಥದ್ದನ್ನು ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಶಾಸ್ತ್ರ ನಿರ್ಣಯ ಅದು. ಹಾಗಾಗಿ ಇದ್ದದ್ದು ಯಾವಾಗಲೂ ಇರ್ತದೆ. ಮೂರು ಕಾಲದಾಗ ಇರ್ತಕ್ಕಂಥ ಯಾವುದು ಸತ್ಯ, ಅದು ಯಾವಾಗಲೂ ಆದಲ್ಲ. ನೀ ತಿಳಿದ್ರೂ ಆದ, ತಿಳಿದಿದ್ರು ಆದ, ತಿಳಿಲಿಕ್ಕೂ ಆದ. ಆದರೆ ಇಲ್ಲಿ ಮೊದಲೇ ಹೇಳ್ದಂಗ ಇದನ್ನ ನಂಬು ಅಂತ ಯಾಕೆ ಹೇಳ್ತಂದ್ರೆ, ಶ್ರದ್ಧಾವಾನ್ ಲವತೆ ಜ್ಞಾನ. ಶ್ರದ್ಧೆ ಅಂದ್ರೆ ನಂಬಿ, ಅದಕ್ಕೆ ನಿಜಗುಣ ನಂಬು ನಂಬು ಅಂತ ಹೇಳ್ಯಾರ. ಎಲ್ಲ ಕಡೆ ಒಂದು 8-10 ಶಬ್ದಗಳನ್ನು ನಂಬು ಅಂತ ಪ್ರಯೋಗ ಮಾಡ್ಯಾರ. ಅದು ವಿಶೇಷಣ ಶಬ್ದ ಅಂತ ಅರ್ಥ. ಹಾಗೆ ನಂಬು ಜ್ಞಾನ ಹೇಳ್ಯಾರಲ್ಲ, ನಂಬು ಅಂತ ಹೇಳಿದ್ರು, ಬರೀ ಜ್ಞಾನ ಅಂತ ಹೇಳ್ಬೋದಾಗಿತ್ತಲ್ಲ. ನಂಬು ಅದು ವಿಶೇಷಣ ಪದ. ಆ ಪದ್ಯದಲ್ಲಿ ವಿಶ್ವಾಸಕ್ಕೆ, ಶ್ರದ್ಧೆಗಾಗಿ ಹೆಚ್ಚಿನ ಮಹತ್ವ ಕೊಟ್ಟಾರ. ಅದರಿಂದೇ ಮುತ್ತಿಕೆಗಳು ತೋರ್ಪ ಘಟವಿಲ್ಲ, ಅದು ಗಗನಾರವಿಂದದ ಓಲು, ಅದು ಮತ್ತೆ ತೋರದು ಎಂದೆಂದು. ಇಂತರಿದಂಗೆ ಸುಧತಿ ಮೈತ್ರಿ ನೋಡಿದು ಸಿದ್ಧ. ಯಾರಿಗೆ ಸಿದ್ಧ ಆಯ್ತು ಅಂದ್ರೆ ಈ ರೀತಿ ತಿಳ್ಕೊಂಡವನಿಗೆ. ಯಾಕೆ ಅಂದ್ರೆ ಅದರಿಂದ ಮೃತ್ತಿಕೆಗಳು ತೋರ್ಪ ಘಟವಿಲ್ಲ, ಆ ಕಾರಣದಿಂದ ಮಣ್ಣಿನಲ್ಲಿ ತೋರಿದ ಕೊಡ ಇಲ್ಲ, ಆ ಕಾರಣದಿಂದ ನಿನ್ನಲ್ಲಿ ತೋರುವಂತ ಜಗತ್ತು ದೇಹ ಇಲ್ಲ. ಇಲ್ಲಲ್ಲ. ಕಾರಣ ಆಕಾಶದಲ್ಲಿ ಕಮಲವು ಹೇಗೆ ಅತ್ಯಂತ ಅಭಾವವಾಗಿರುವುದು, ಆಕಾಶ ಅಂತ ಗಗನಾರವಿಂದವು ಆಕಾಶ ಪುಷ್ಪ ಅಂತಾರ. ಆಕಾಶದ ಹೂವು ತೋರಿದಂಗ ಆಗ್ತಾವ, ಹೂವೇನಲ್ಲಿ ಹೂವು ಇಲ್ಲ. ಇಲ್ಲಂದ್ರೆ ಹೆಂಗ್ ತೋರ್ತಾವ? ತೋರ್ತಾವಲ್ಲ. ಇದ್ದದ್ದೇ ತೋರ್ಬೇಕಂತೇನಿಲ್ಲ. ಜಗತ್ತಿನ ನಿಯಮ ಇಲ್ಲದ್ದು ಕೂಡ ತೋರ್ತದ, ಇದ್ದದ್ದು ಸತ್ತಾಗಿ ತೋರ್ತದ, ಇಲ್ಲದ್ದು ಅಸತ್ತಾಗಿ ತೋರ್ತದ. ಇಷ್ಟೇ ವ್ಯತ್ಯಾಸ. ಇಲ್ಲದ್ದು ಸ್ವಲ್ಪ ಸಮಯ ತೋರ್ತದ, ಆಮೇಲೆ ತಾನೇ ನಷ್ಟ ಆಗ್ತದೆ. ಇದ್ದದ್ದು ಯಾವಾಗಲೂ ತೋರ್ತದ ನೋಡ್ರಿ. ಅದಕ್ಕೆ ನಾಶ ಇಲ್ಲ, ಇದಕ್ಕೆ ನಾಶ ಅದ. ಆ ಕಾರಣ ಕೊಡದಲ್ಲಿ, ಮಣ್ಣಿನಲ್ಲಿ ಕೊಡ ಅತ್ಯಂತ ಅಭಾವಲ್ಲ. ಗೊತ್ತಾಯ್ತಲ್ಲ ಈಗ? ಹಾಗೆ ಚೆನ್ನಾಗಿ ಕೊಡದ ಮಣ್ಣಿನಲ್ಲಿ ಕೊಡ ಇಲ್ಲೇ ಇಲ್ಲಲ್ಲಪ್ಪ ಹೆಂಗ ತಿಳ್ಕೊಂಡು ನಾವಂತ ಯಾರು ವಿಚಾರ ಮಾಡಿ ಮಣ್ಣಿಗೆ ಮಣ್ಣೆ ಅಂತ ತಿಳ್ಕೊಂತಾರೋ ಆವಾಗ ಅವನಿಗೆ ಶಾಂತಿ ಆಗ್ತದಿಲ್ಲ. ಶಾಂತಿ. ಈ ಕೊಡ ಹೊಡಿತಪ್ಪ ಅಂತೀವಿ ನಾವು. ಕೊಡ ಹೊಡಿತು, ಮಣ್ಣು ಹೊಡಿತು ಅನ್ನೋದಕ್ಕೆ ಬೇರೆ, ಕೊಡ ಹೊಡಿತು ಅನ್ನೋದಕ್ಕೆ ಬೇರೆ. ಕೊಡ ಹೊಡಿತು ಅಂದ್ರೆ ದುಃಖ ಆಗ್ತದ, ಮಣ್ಣು ಕೆಡಿತಂದ್ರೆ ದುಃಖ ಆಗೋದಿಲ್ಲ. ಹಾಗಾಗಿ ಈ ರೀತಿ ತಿಳಿದಂತ ಪುರುಷನಿಗೆ ಮಣ್ಣಿನಲ್ಲಿ ಕೊಡ ಎಂದಿಗೂ ತೋರಂಗಿಲ್ಲ, ಎಂದಿಗೂ ತೋರದಲ್ಲ. ಅವರಂತೆ ಈ ರೀತಿ ತಿಳಿದ ಸತ್ಪುರುಷನಲ್ಲಿ ತನ್ನಲ್ಲಿ ದೇಹ ಜಗತ್ತು ಅನ್ನುವುದು ತೋರದೇ ಇಲ್ಲ, ತೋರದೇ ಇಲ್ಲ. ಈ ರೀತಿ ಆದಾಗ ಈ ಎಲ್ಲ ಸರ್ವ ದುಃಖಗಳಾವಲ್ಲ, ಎಲ್ಲ ದುಃಖವನ್ನ
ತಡೆಯುವಂತ ಅಥವಾ ದುಃಖವೇ ನನಗಿಲ್ಲ ಅನ್ನುವಂತ ಭಾವ ಬರಬೇಕಾದ್ರೆ ಇದು ಸಿದ್ಧ ಆಗಬೇಕು. ಯಾರಿಗೆ ಆಗಲ್ಲ. ಅವರು ಹಿಂದಿನವ್ರಿಗಾದ್ರೂ ಅಷ್ಟೇ, ಈಗಿನವ್ರಿಗಾದ್ರೂ ಅಷ್ಟೇ, ಮುಂದಿನವ್ರಿಗಾದ್ರೂ ಅಷ್ಟೇ. ಎಲ್ಲ ಕಾಲಗಳಲ್ಲಿ ಏನಾದರೂ ಬದಲಾವಣೆ ಆಗಬಹುದು ವಿನ ವೇದ ಉಪನಿಷತ್ತುಗಳ ಭಾವ ಮಾತ್ರ ಎಂದೂ ಬದಲಾವಣೆ ಆಗೋದಿಲ್ಲ. ಬ್ರಹ್ಮ ಬದಲಾವಣೆ ಆಗ್ತಾನೇನು? ಹೇಳುವಂತ ರೀತಿ ನೀತಿಗಳು ಪದ್ಧತಿಗಳು ಬೇರೆ ಬೇರೆ ಆಗಬಹುದು, ಆದರೆ ನೀ ತಿಳಿಯುವಂತ ಬ್ರಹ್ಮ ಮಾತ್ರ ಎಂದಿಗೂ ಬದಲಾವಣೆ ಆಗೋದಿಲ್ಲ. ಅದಕ್ಕಾಗಿ ಶಬ್ದಜಾಲದಲ್ಲಿ ಬಿದ್ದು ಒದ್ದಾಡಬೇಡ. ಶಬ್ದಜಾಲಂ ಘೋರ ಅರಣ್ಯಂ. ಹೀಗೆ ಘಟ ಎಂಟು ಮುತ್ತಿಕೆಗಳು ಘಟಿಸಿದವು. ದೃಢದಿಂದ ಜಗವಿದು ತನ್ನಳು ಘಟಿಸದು. ಅತ್ಯಂತ ಅಭಾವಿಯಾಗಿ ಕಾಂಚನ ಘಟಕುಚೆ ತೋರುತ್ತಿರುಪದು ಮಿಥ್ಯೆ ಅಂದರು. ಆಕೆಯ ದೇಹದ ಎದೆಯನ್ನು ವರ್ಣನೆ ಮಾಡಿ ಯಾವ ರೀತಿ ಕೊಡ ಮಣ್ಣಿನೋಳು ಉತ್ಪತ್ತಿ ಆಗುವ ಸಂಭವನೆ ಇಲ್ಲ, ಹೌದಿಲ್ಲ? ಯಾವ ಕಾರಣ ವಿಚಾರ ಮಾಡು. ಮಣ್ಣಿನೋಳು ಕೊಡ ಉತ್ಪತ್ತಿ ಆಗುವಂತ ಸಂಬಂಧವೇ ಇಲ್ಲ. ಏನಾದ್ರೂ ಹುಟ್ಟಿದ್ರೆ ಅದು ಮಣ್ಣೆ ಹುಟ್ಟ್ಯದ, ಕೊಡ ಹುಟ್ಟಿಲ್ಲಲ್ಲ. ಅದರಂತೆ ಸತ್ಯದಿಂದ ವಿಚಾರ ಮಾಡಿ ನೋಡು. ಈ ಜಗತ್ತು ಸಚ್ಚಿದಾನಂದ ಸ್ವರೂಪನಾದ ನಮ್ಮಲ್ಲಿ ಸಂಭವಿಸಲಾರದು. ಮಣ್ಣಿನಲ್ಲಿ ಕೂಡ ಸಂಬಂಧ ಇಲ್ಲ. ಅದರಂತೆ ಸತ್ಯವಾದ ನಿನ್ನಲ್ಲಿ ದೇಹ ಜಗತ್ತಿಗೆ ಸಂಬಂಧವಿಲ್ಲ. ನಮಗೆ ಸಂಬಂಧ ಆಗ್ಯದಲ್ಲ, ಯಾಕಾಯ್ತು ಅಂದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಏನು ಹೇಳಲಿ ಎನ್ನ ಅಜ್ಞಾನ ವಶದಿಂದ ನಾನು ನನ್ನನ್ನೇ ಮರೆತೆ. ಅವ್ರು ಒಂದೇ ಮಾತನ್ನ ಹೇಳೋರು, ಯಾಕಾಯ್ತು ಇಷ್ಟು ಗದ್ದಲ ಅಂದ್ರೆ ನನ್ನ ನಾನು ಮರೆತ ಕಾರಣ. ನಾವೇನ್ ತಿಳ್ಕೊಂಡೀವಿ, ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಯಾರನ್ನ ಮರ್ತೇವಿ ಅದಕ್ಕೆ ದುಃಖ ಆಗ್ಯದಂತೆ. ಯಾರನ್ನ ಬಿಟ್ಟು ನೋಡ್ರಪ್ಪ, ಅವ್ರನ್ನ ಮರ್ತರೆ ನೋಡು, ಇವ್ರು ಮರ್ತರೆ ನೋಡು, ಎಲ್ಲ ಮರಿಲಾರ್ದಂಗೆ ಕರೆದ್ವಿ, ಎಲ್ಲ ಮಾಡಿದ್ವಿ, ಮತ್ತೆ ಸಂಕಷ್ಟ ಆಯ್ತು. ಯಾವ ದೇವರನ್ನ ಮರ್ತೀವಿ ನೋಡು, ಮಾರಮ್ಮನ ಮರ್ತೀವಿ ನೋಡು, ಜಂಬಲಮ್ಮನ ಮರ್ತೀವಿ ನೋಡು, ಮನೆ ದೇವ್ರನ್ನ ಮರ್ತೀವಿ ನೋಡು. ಅದನ್ನು ಎಲ್ಲ ಮಾಡಿದ ಮೇಲೆ ಮತ್ತೆ ಇನ್ನು ದುಃಖ ಹೆಚ್ಚಾಯ್ತು. ಅವಾಗ ಏನ್ ಮಾಡಿದ, ಮತ್ತೆ ಇನ್ಯಾರನ್ನ ಮರ್ತೀವಿ ಅಂತ ತಿಳ್ಕೊಂಡ. ನಾವು ಯಾರನ್ನ ಬಿಟ್ಟಿವಪ್ಪ, ಹಿರಿಯರನ್ನ ಮರ್ತೀವಿ. ಅವನು 5 ಊರಿನ ಕಡ್ಡಿ 5 ರೂಪಾಯಿ ಒಂದು ಕಾಯಿ ತಗೊಂಡು ಹೋದ. ಪಂಚಾಂಗ ಕೇಳಕತ್ತೆ ಹೇಳ್ದ, ಇಲ್ಲ ಬಹಳ ದಿನದಿಂದ ನಿಮ್ಮ ಮನೆಗೆ ಒಬ್ಬ ಹಿರಿಯ ತೀರ್ಕೊಂಡ. ಸತ್ತಿರ್ತಾರ ಮತ್ತೆ ಎಲ್ಲ ಮನೆ ಹಿರಿಯರು ಯಾರು ತೀರ್ಕೊಂಡಾರ ಅವ್ರನ್ನ ಮರ್ತರು ನೋಡಿ ನೀವು. ಅದಕ್ಕೆ ಈ ಕಾಡಾಟ ಅದ, ಮತ್ತು ಅದಕ್ಕೋಸ್ಕರ ನಾನು ಹೇಳಿದಂಗೆ ಏನ ಮಾಡ್ರಿ ಎಲ್ಲ ಸರಿ ಹೋಗುತ್ತಂತೆ ಅಂತ ನೋಡ್ರಿ. ನಾವು ತಿಳ್ಕೊಳ್ಳಿಲ್ಲ. ಇಷ್ಟೆಲ್ಲ ಕಾರಣಕ್ಕೆ ಯಾರು ಅಂದ್ರೆ ನಾನು ನನ್ನನ್ನೇ ಮರೆತೆ. ಎಲ್ಲವನ್ನೇ ನೆನಪಿಟ್ಕೊಂಡಿವಿ, ನಮ್ಮನ್ನ ನಾವು ಮರ್ತೀವಲ್ಲ. ದುಃಖ ಆಗ್ತದೋ ಸುಖ ಆಗ್ತದ? ದುಃಖನೇ. ಹೀಗೆ ಅತ್ಯಂತ ಅಭಾವವಾಗಿರುತ್ತದೆ ಅಂದ್ರೇನು? ಮಣ್ಣಿನಲ್ಲಿ ಕೊಡ ಅನ್ನುವುದು ಸುಳ್ಳು ಅಂತ ಒಪ್ಪಿಗೆ. ಅತ್ಯಂತ ಅಭಾವ ಅಂದ್ರೆ ಮಣ್ಣಿನಲ್ಲಿ ಕೊಡ ಎನ್ನುವುದು ಸುಳ್ಳೆ ಸುಳ್ಳೆ ಸುಳ್ಳೆ. ಅದಂತೆ ಸಚ್ಚಿದಾನಂದ ಸ್ವರೂಪನಾದ ನಿನ್ನಲ್ಲಿ ಜಗತ್ತು ದೇಹ ಸುಳ್ಳೆ ಸುಳ್ಳೆ ಸುಳ್ಳೆ. ಮೊದಲು ಇಲ್ಲ ಸುಳ್ಳು, ನಂತರದ ಇರಲ್ಲ ಸುಳ್ಳು, ಮಧ್ಯದಲ್ಲಿ ತೋರ್ತಲ್ಲ ಅದು ಸುಳ್ಳಲ್ಲ. ಸುಳ್ಳಂದ್ರೆ ಏನು? ಯಾವಾಗಲೂ ಇದ್ರೆ ಸತ್ಯ, ಅದು ತೋರಿ ಅಡಗ್ತದ ಸುಳ್ಳೆ ಅದು. ಆ ಕಾರಣದಿಂದ ಈ ಜಗತ್ತು ಆತ್ಮನಲ್ಲಿ ಅತ್ಯಂತ ಅಭಾವ ಇಲ್ಲವೇ ಇಲ್ಲ. ಪರಬ್ರಹ್ಮನಲ್ಲಿ ಪರಮಾತ್ಮನಲ್ಲಿ ಜಗತ್ತಿಲ್ಲವೇ ಇಲ್ಲ. ಅದನ್ನು ಲೀಲಾಜಾಲವಾಗಿ ಕರ್ಮಕ್ಕನುಸಾರವಾಗಿ
ಅವೇನು ನಡೆಸಬೇಕಾಗದ ನಿಯಮದಿಂದ ಒಂದೇನು ಊರಾಗ ಭಾಳ ಜನ ನಮ್ಮೂರಿಗೆ ಏನು ನಡೆದಿಲ್ಲ ಅಂದ್ರೆ ಒಂದು ಬಯಲಾಟ ಆಡಮಂತಾರ, ಇಲ್ಲ ಒಂದು ನಾಟಕ ಆಡಮ್ರಪ್ಪ, ನಮ್ಮೂರಿಗೆ ಏನಾಗಿಲ್ಲ ಅಂದ್ರೆ ಅವಾಗ ಏನಾರ ಒಂದು ನಡೀತಾ ಇದ್ರೆ ಜನರಿಗೆ ಸಂತೋಷ ಆಗ್ತದೆ. ಇಲ್ಲಾಂದ್ರೆ ಏನಪ್ಪ ಈ ಊರಾಗ ಏನಾದ್ರೆ ಏನಿಲ್ಲ ಅಂತ. ಆದಂಗ ಪರಮಾತ್ಮಗ ಸುಮ್ಮನೆ ಒಬ್ಬನೇ ಹೆಂಗೆ ಕುಂದ್ರಬೇಕು ಹೇಳು. ಹಂಗಾಗಿ ಜಗತ್ತಿನ ಜೀವಿಗಳೆಲ್ಲ ಲೋಲಾಡ್ಲಿ ಓಲಾಡ್ಲಿ ಏನೇನ ಮಾಡ್ಲಿ ಅಂತೇಳಿ ಇದನ್ನ ಮಾಡಕ್ಕೆ ಒಂದು ಮಾಡಿಟ್ಟು ರಂಗಮಂಟಪ. ಆತ್ಮ ಎಂಬ ಸೂತ್ರಧಾರಿ ಪೋಣಿಸಿ ಆಡುತ್ತೈದಾಳೆ ಮಾಯೆ. ಇಷ್ಟೇ ಇದ್ರೆ ರಾಜಕೀಯದಷ್ಟೇ, ಅದು ಸತ್ಯ ಅಂತ ಒಪ್ಪಿಕೊಂಡೆ ಎಲ್ಲರೂ ಸತ್ತು 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 ಹೋಗ್ಯಾರ, ಸಿಗೋದಿಲ್ಲ. ಉಳ್ಳ ಆತ್ಮನೊಳಗೆ ಎಂದೂ ಇಲ್ಲದ ತೀ ಜಗವಿದು, ಉಳ್ಳ ಓಲಿಹೆದು ಚಿನ್ನದೊಳು ಎಂದು ಇಲ್ಲದ ಕಟಕ ಮುಕಟ ಮುದ್ರಕಾದಿಗಳು ಉಳ್ಳಂತೆ ತುಪ್ಪದು ಬಗೆ ಹಿಂದೆ. ಎಷ್ಟು ಕೊಡ್ಲಂತಾರ ಉದಾಹರಣೆ ಅವರು. ಯಾಕೆ ಕೊಡಬೇಕಾಗದಂದ್ರೆ, ಶಾಲೆಗೆ ಹೋಗಿ ಮಗುವಿನ ಶಾಲೆಗೆ ಹಚ್ಚಿದ ತಕ್ಷಣ 3 ದಿನ ಪಾಠ ಮಾಡಿ ಮುಗಿತನಂಗಿಲ್ಲ. 10 ತಿಂಗಳ ಪರ್ಯಂತರ ಹೇಳಿದ್ದೇ ಹೇಳಿ ಇದು ತಿಳಿಲಿಲ್ಲ ಅಂದ್ರೆ ಇನ್ನೊಂದು ರೀತಿ, ಇದು ತಿಳಿಲಿಲ್ಲ ಅಂದ್ರೆ ಮತ್ತೊಂದು ರೀತಿ, ಮಗದೊಂದು ರೀತಿ ಯಾಕೆ ಹೇಳ್ತಾರೋ ಅದೇ ರೀತಿ ಆತ್ಮಜ್ಞಾನ ಅನ್ನೋದು ಇದು ಸಾಮಾನ್ಯ ವಿದ್ಯೆ ಅಲ್ಲ, ಬ್ರಹ್ಮವಿದ್ಯೆ. ಇದು ಬೇಗ ತಿಳಿಯೋದಲ್ಲ. ಅದಕ್ಕಾಗಿ ಒಂದು ದೃಷ್ಟಾಂತಕ್ಕೆ ತಿಳಿಲಿಲ್ಲ ಅಂದ್ರೆ ಮತ್ತೊಂದು ದೃಷ್ಟಾಂತ ತಿಳಿಲಿ, ಅದು ತಿಳಿದಿದ್ರೆ ಮತ್ತೊಂದು ದೃಷ್ಟಾಂತ ತಿಳಿಲಿ ಅಂತ ಎಷ್ಟು ದೃಷ್ಟಾಂತ ಕೊಟ್ರು ನೋಡ್ರಿ. ಒಂದು ನಿನ್ನಲ್ಲಿ ಇಲ್ಲ ಅನ್ನೋದಕ್ಕಾಗಿ ಎಷ್ಟು ದೃಷ್ಟಾಂತ ಕೊಡ್ಬೇಕಾಯ್ತು. ಅದಕ್ಕೆ ಮಹಾತ್ಮರು ಬಹಳ ಕಷ್ಟಪಟ್ಟಾರ. ಅದರಲ್ಲಿ ವಿಶೇಷವಾಗಿ ನಿಜಗುಣ ಯೋಗಿಗಳು ಮಾತ್ರ ನಮ್ಮೆಲ್ಲರಿಗೂ ಮಾಡಿದಂಥ ಮಹಾ ಉಪಕಾರ ಏನದ, ಪ್ರತಿಯೊಬ್ಬ ಮುಮುಕ್ಷುಗಳು ಮಲಗುವಾಗ ನಿದ್ದೆ ಬರೋದಕ್ಕಿಂತ ಮುಂಚೆ ಒಂದು ಸಲ ನೆನಪು ಮಾಡಬೇಕು. ಎಚ್ಚರ ಆಗುವ ಕ್ಷಣದಲ್ಲೇ ನಿಜಗುಣನ ನೆನಪು ಮಾಡಿದರೆ ನಿಜವಾಗಿಯೂ ನಾವು ಕೃತಾರ್ಥರಾಗ್ತೀವಿ, ಧನ್ಯರಾಗ್ತೀವಿ. ಅಷ್ಟು ಉಪಕಾರ ಮಾಡ್ಯಾರ್ರಿ. ಯಾರು ಮಾಡ್ಯಾರ? ಅವರು ಮಾಡಿ ಇಟ್ಟದ್ದನ್ನ ನಾವು ನೀಡಕ್ಕೆ ತಯಾರಿಲ್ಲ. ಇನ್ನು ಉಣಿಸೋದು ಯಾವಾಗ? ಅಡಿಗೆ ಮಾಡಿಟ್ಟಾರ, ಮಾಡಿದ್ದನ್ನ ನೀಡಕ್ಕೆ ತಯಾರಿಲ್ಲ ಅಂದ್ರೆ, ನೀಡಿಲ್ಲ ಅಂದ್ಮೇಲೆ ಹೆಂಗ್ ಉಣ್ತಾರ ಅವರು? ಮತ್ತೆ ಯಾಕೆ ಮಾಡ್ಯಾರ ಈ ಶಾಸ್ತ್ರಗಳನ್ನು? ಶಿಷ್ಯರಿಗೆ ಗುರುಗಳು ನೀಡೋದು, ನೀಡಿದ ಮೇಲೆ ಅವ್ರು ಊಟ ಮಾಡ್ತಾರೆ. ನೀಡಕ ತಯಾರಿಲ್ಲ ಅಂದ್ರೆ ಊಟ ಎಲ್ಲಿಂದ ಮಾಡ್ತಾರ ಅವರು? ಅಭಿಮಾನದಿಂದ ಏನಾಗ್ಯದ, ಉಂಡಂಗ ಮಾಡ್ತಾರೆ, ಡೇಗ್ತಾರಲ್ಲ, ಡೇಗಂಗಿಲ್ಲ. ಅದಕ್ಕೆ ಅವರು ಹೇಳ್ಯಾರಲ್ಲ, ಸರ್ಪಭೂಷಣ್ ಏನು ಹೇಳಿರ್ಬೇಕು, ಕುರುಡರೆಲ್ಲರೂ ಕೂಡಿ ಗೊಂಬೆ ಆಳುವಲಿ ಒಂದು ನೆರೆದವರು ತಾವು ನಗುತ್ತಿಹರು. ಯಾಕೆ ನಗುತ್ತಾರ ಅಂದ್ರೆ, ತಾವು ಕುರುಡರಿವಂತ ಮಂದಿ ಗೊತ್ತಾಗಬರುವಂತ ವಿಚಾರದಿಂದ ಪಾಪ ಅವ್ರ ದೃಶ್ಯವನ್ನು ನೋಡಿರ ನಿಜವಾಗಿ ಅನುಭವಕ್ಕೆ ಬಂದದ, ನಗುತ್ತಾರ. ಹಾಸ್ಯ ಇರ್ಲಿ, ನವರಸ ಇರ್ಲಿ, ದುಃಖರಸ ಇರ್ಲಿ, ಏನೋ ಒಂದು ನೋಡಿ ನಗ್ತಾರ. ಹೌದಿಲ್ಲ? ಇವನು ಕುರುಡರು ಬಂದು ಕುಂತಾರ ಒಂದಿಬ್ರು, ಪಕ್ಕದಾಗ ನಗದ್ ನೋಡಿ ಅವರು ಕೊಳ್ಳಂತ ನಗ ಶುರು ಮಾಡಿದ್ರು. ನೋಡ್ಯಾರ ಏನನ್ನ? ಯಾಕಂದ್ರೆ ನಾವು ಸುಮಾರು ಆಗಬಾರ್ದಂತ. ನಾವು ಈ ಮಂದ್ಯಾಗ ಸುಮಾರು ಆತೀವಿ ಅಂತೇಳಿ ನಕ್ಕಂಗ ಕೆಲವು ಜನ ನಾವು ಸುಮಾರು ಆತೀವಿ ಅಂತ ಹೇಳಿ ತಾವು ಉಪವಾಸಿದ್ರು ಕೂಡ ಉಂಡಂಗ ಡೇಗ್ತಾರ. ಅವ್ರು ಊಟ ಮಾಡಿ ಡೇಗವನು ಅವನ ಅನುಭವ ಅದ. ನಾವೆಲ್ಲಪ್ಪ ನೀವೇನು ಯಾವ ಶಾಸ್ತ್ರ ಕೇಳಿರಿ, ನೀವು ಗುರುಪುತ್ರ ಆಗಿರಿ, ನೀವೇನೇನು ಮಾಡ್ರಿ, ಏನ್ ಕೇಳಿರಿ ಅಂದಾಗ ನಾವು ಎಲ್ಲ ತಿಳ್ಕೊಂಡೇವಂತಾರ. ತಿಳಿದಿಲ್ಲ ಮತ್ತೆ ಹೆಂಗ್ ಏನ್ ಅರ್ಥ ಆಯ್ತು? ಕುರುಡರ ಅರ್ಥ ಆಯ್ತಿಲ್ಲ.
ಅದಕ್ಕೆ ಅವರು ಬಳ್ಳಿ ಗುರುಡರು ಸೇರಿ ಹಳ್ಳವನ ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದರೆ ಎಲ್ಲಿ ಹೇಳೋ ಮುಕ್ತಿ ಅಂದ್ರು. ಕಿತ್ತಿ ಹಾಕಿಬಿಟ್ರ ಅವರು. ಹಾಗಾಗಿ ಉಳ್ಳ ಆತ್ಮನೊಳಗೆ ಎಂದು ಇಲ್ಲದ ದ್ವಿಜಗ, ಈ ಇರುವಂತ ಆತ್ಮನಲ್ಲಿ ಈ ಜಗತ್ತು ಅನ್ನುವಂಥದ್ದು ಇಲ್ಲವೇ ಇಲ್ಲಂದ್ರು. ಹೇಗಿಲ್ಲ ಅದನ್ನ ಅರ್ಥ ಆಗ್ಬೇಕಲ್ಲ. ನೀವೇನು ಇಲ್ಲ 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 ಅಂತೀರಿ. ನಾನು ಮೊದಲು ಹೇಳ್ತೀನಿ ತಿಳಿದಿಲ್ಲ, ಮೂರ್ತಿಕೆ ಒಳಗ ಘಟ ಅಂತ ಹೇಳಿನಿ ತಿಳಿದಿಲ್ಲ. ಮತ್ತೊಂದು ಹೇಳ್ತೀನಿ, ಮೂರು ಲೋಕವು ಇದ್ದಂತೆ ಇಹದು ಅಂದ್ರು. ಸ್ವರ್ಗ ಮತ್ತೆ ಪಾತಾಳ ಅಂದ್ರೂ ಅಷ್ಟೇ. ಮತ್ತೆ ನಾವು ಲಕ್ಷಾತ್ಮಕ ಹೋದಾಗ ಅಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಅಂತನೂ ವಿಚಾರ ಮಾಡಿ ಇವಕ್ಕೂ ಮೂರು ಲೋಕ ಅಂದಾರ. ಹೇಗೆಂದ್ರೆ ಬಂಗಾರದಲ್ಲಿ ಅಲಂಕಾರಗಳು ಹೇಗೆ ಭಾವನೆಯಿಂದ ತೋರುತ್ತವೆಯೋ, ಎಲ್ಲಿ ಬಂಗಾರ ಮೊದಲೇನದ ಬಂಗಾರ ಅದ. ಈಗ ಬಂಗಾರಕ್ಕೆ ಒಂದು ಆಕಾರ ಕೊಟ್ಟಾಗ ಅಲಂಕಾರದ ವಸ್ತು ಅದು, ಹೌದಾ? ಆ ಬಂಗಾರದಲ್ಲಿ ಅಲಂಕಾರವೇ ನಮಗೆ ತೋರ್ತದೆ. ಈಗ ಅಲಂಕಾರ ತೋರ್ತವಿಲ್ಲ, ಹಾಗೆ ಅದರಂತೆ ಇರುವಂತ ಆತ್ಮಸ್ವರೂಪನಾದ ನಿನ್ನಲ್ಲಿ ಈ ನಾಮರೂಪದ ಅಲಂಕಾರ ಮಾಡಿತು ಮಾಯೆ. ಮಾಯಾದ ಯಾವುದು ಲಕ್ಷಣ? ನಾಮರೂಪ. ಅದು ಅಲಂಕಾರ ಮಾಡಿಬಿಡ್ತು. ನಾಯಿ, ನರಿ, ನಂದಿ 84 ಲಕ್ಷ ಜೀವರಾಶಿಗಳ ನಾಮರೂಪ ಮಾಡೋದಕ್ಕೆ ನಿನ್ನೆಲ್ಲ ನಾಮರೂಪ ತೋರ್ತಾವ ನೋಡ್ರಿ. ತೋರ್ತವಿಲ್ಲ? ಕೈ, ಕಾಲು, ತಲೆ, ಕಣ್ಣು, ಕೈ ಇವೇ ತೋರ್ತಾವಲ್ಲ. ಹಾಗೆ ಯಥಾರ್ಥವಲ್ಲ. ಸತ್ಯೇನ ಅಲಂಕಾರಗಳು ಅಲ್ಲ. ಅಲಂಕಾರ ಮಿಥ್ಯಾದ, ಬಂಗಾರ ಸತ್ಯ. ಅದರಂತೆ ನಿನ್ನಲ್ಲೇ ತೋರುವಂತ ಈ ದೇಹಾದಿ ತ್ರೈಲೋಕ ಅಲಂಕಾರಗಳೇನಾವ, ಇವೆಲ್ಲವೂ ಮಿಥ್ಯಾವ. ಆದ್ರೆ ನೀನು ಮಾತ್ರ ಸತ್ಯವಾಗಿದ್ದಿ. ಅದಕ್ಕೆ ಅಲ್ಲಿ ನೀನು ನೋಡುವಾಗನು ಏನದ ಅಲಂಕಾರ ಆದಾಗನು ಬಂಗಾರ ಅದ. ಮೊದಲು ಬಂಗಾರ ಅದ, ವಿವರ್ತವಾದಂತ ಬರೀತಾರ ಮುಂದ. ಮತ್ತೆ ಆಭರಣಗಳು ಕೆಟ್ಟ ಹೋದ್ಮೇಲೆ ಏನದ? ಅಲಂಕಾರ ಕೆಟ್ಟು ಬಂಗಾರ ಉಳಿತಲ್ಲ. ಅದರಂತೆ ನಿನ್ನೆಲ್ಲ ತೋರುವಂತ ದೇಹ ಕೆಡ್ತದೋ ತಮ್ಮ, ನೀನ್ ಹಂಗೆ ಇರ್ತದಂತ. ದೇಹ ಕೆಡ್ತದ, ಯಾಕ ನಾಮರೂಪಲ್ಲಿ ಇವು ಅಲಂಕಾರದ ವಸ್ತುಗಳು. ಹಾಗೆ ಗುರುತ್ವ ಲಕ್ಷಣ ಬಂಗಾರಕ್ಕೆ ಹಣವನ್ನು ಕೊಟ್ಟಂತೆ ಆ ನಾಮರೂಪಗಳಿಗೆ ಯಾರೂ ಕೊಡುವುದಿಲ್ಲ. ಯಾಕಂದ್ರೆ ಅದು ಕೇವಲ ಕಲ್ಪಿತ ಭಾವನೆ ಮಾತ್ರ. ಕಲ್ಪನೆಯಲ್ಲಿ ಅದು ದಶಭಾವ ಲಕ್ಷಣ ಅಂತ ಹೇಳಿರಲ್ಲ ಮೊದಲೇ ಪ್ರಾರಂಭದಲ್ಲಿ. ಆದ್ದರಿಂದ ಜಗತ್ತು ನಿನ್ನಲ್ಲಿ ಇಲ್ಲವೇ ಇಲ್ಲ. ಅದು ಗಟ್ಟಿ ಹಿಡಿದಷ್ಟೇ. ಆಕಾಶದಲ್ಲಿ ಹೂಗಳಿಲ್ಲ, ಮಣ್ಣಿನಲ್ಲಿ ಕೊಡ ಇಲ್ಲ, ಬಂಗಾರದಲ್ಲಿ ಆಭರಣ ಇಲ್ಲ, ನಿನ್ನಲ್ಲಿ ಜಗತ್ತಿಲ್ಲ. ಜಗತ್ತಾದೇನು ಇಲ್ಲ. ಹಾಗೆ ಇದು ಹೇಗೆ ತೋರ್ತದಂದ್ರೆ ಭಾವನಾ ಮೂಲಕ ತೋರುತ್ತದೆ. ನೀನು ಯಾವ ಭಾವನೆಯಿಂದ ನೋಡಿ ಅದೇ ಆಕಾರ ಆಗ್ತದೆ. ಆಭರಣ ಆದಂದ್ರೆ ಆಭರಣದಲ್ಲಿ ಆಕಾರ ನೀವು ತೋರ್ತಂದ್ರೆ ನಿನ್ನ ಭಾವ ಅದರ ಆಕಾರ ಆದಾಗ ಅದು ನಿನಗೆ ಸ್ಪಷ್ಟವಾಗಿ ತೋರ್ತದ. ಇದು ಬಳೆ ಆಕಾರ ಅದ, ಇದು ಸರದ ಆಕಾರ ಅದ, ಉಂಗುರ ಆಕಾರ ಅದ. ನಿನ್ನ ಭಾವ ಹೋಗಿ ಅಲ್ಲಿ ಪ್ರತಿಬಿಂಬಿತವಾದಾಗ ನೀನು ಕಂಡುಹಿಡಿತಿದ್ದು ಬಂಗಾರ ಅಂತ. ಅದು ನಾನು ಹಿಂಗೆ ಆಕಾರ ಇದೆ ಅಂತ ಹೇಳಿದೆನು? ಜಡ ಅದೇನು ಹೇಳ್ತದ? ನಾನು ವ್ಯವಹಾರಿಕ ಸತ್ತನ್ನ ನೋಡಿದಾಗ ಆ ಕಾರಣ ಆತ್ಮನಲ್ಲಿ ಜಗದ ಅಭಾವ ನಿರೂಪಣೆ ಅಂದ್ರು. ಹೀಗೆ
ಸೂತ್ರ 11 ಪದ 77ಕ್ಕೆ ಈ ಒಂದು 10ನೇ ಸೂತ್ರ ಮಂಗಲಾಯಿತು. ಮುಂದ ಹಲೋ ಪ್ರಾರಂಭ ಮಾಡಮ್ಮ. ಮಾಡ್ರಮ್ಮ ನಿಧಾನ ಮಾಡ್ರಿ. ಪಾಡುವೆನು ಮಧುರತನದಲ್ಲಿ ತುಂಗಮಯ ಭಾವವದಕ್ಕೆ ನಂದಾದೀಪವಾಗಲಿ. ಮಂಗಲವ ಪಾಡುವೆನು ಮಧುರತನದಲ್ಲಿ ತುಂಗಮಯ ಭಾವವದಕ್ಕೆ ನಂದಾದೀಪವಾಗಲಿ. 6 ಶಾಸ್ತ್ರ ಕನ್ನಡದಿ ತೂರಿದಾತಗೆ ಸಾರತರದ ವೇದ ರಹಸ್ಯ ಹೇಳಿದಾತಗೆ ಪರಮಾರ್ಥ ತತ್ವವನ್ನು ತೋರಿದಾತಗೆ ಬೀರಿದಾತಗೆ ಮಂಗಲವ ಪಾಡುವೆನು ಮಧುರತನದಲ್ಲಿ ತುಂಗಮಯ ಭಾವವದಕ್ಕೆ ನಂದಾದೀಪವಾಗಲಿ. ಸಕಲ ಜನಕ್ಕೆ ಕೈವಲ್ಯ ಪದ್ಧತಿಯನು ಸಕಲ ಜನಕ್ಕೆ ಕೈವಲ್ಯ ಪದ್ಧತಿಯನು ಚಕಿತಗೊಳಿಪ ವಿವೇಕ ಚಿಂತಾಮಣಿಯನು ಅಕಲಂಕವೆನಿಸುವ ಅನುಭವ ಸಾರವನು ಅರುವಿದಾತಗೆ ಮಂಗಲವ ಪಾಡುವೆನು ಮಧುರತನದಲ್ಲಿ ತುಂಗಮಯ ಭಾವವದಕ್ಕೆ ನಂದಾದೀಪವಾಗಲಿ. ಪರಮಾನುಭವ ಬೋಧೆ ಪರಮಾರ್ಥ ಗೀತೆಯು ಪರಮಾರ್ಥ ಪ್ರಕಾಶಿಕೆ ಶ್ರೇಷ್ಠ ಕೃತಿಯನು ಸರಳವಾದ ಶೈಲಿಯಲ್ಲಿ ಹೇಳಿದಾತಗೆ ನಿಜ ಗುಣಾರೆಗೆ ಮಂಗಲವ ಪಾಡುವೆನು ಮಧುರತನದಲ್ಲಿ ತುಂಗಮಯ ಭಾವವದಕ್ಕೆ ನಂದಾದೀಪವಾಗಲಿ. ಶರಣಾರ್ಥಿಗಳು. ಶರಣಾರ್ಥಮ್ಮ. ತಮ್ಗೆಲ್ಲ ದೇವ್ರು ಒಳ್ಳೆ ಮಲಿಸಿದ್ದಾರು. श्रीमद जगद्गुरु सिद्धार्थ स्वामी महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनव महाराज की जय. सकल साधु नाಳೆ गड़े महाराज की जय.